ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ, 15ನೇ ವಚನ, 16ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿದ್ದಲ್ಲ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತರಾಗಿರು. ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರಂತರಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. ಸಂದೇಶದ ಶಿರೋನಾಮೆ ರಕ್ಷಿಸುವಿ ಎಂಬುದಾಗಿ. ಯಾರು ಯಾರಿಗೆ ರಕ್ಷಿಸುತ್ತಾರೆ ಎಂಬುದಾಗಿ ಈ ಸತ್ಯವೇದದ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂತವರಾಗೋಣ. ಪೌಲನು ತಿಮೋಥೆಯನಿಗೆ ಈ ರೀತಿಯಾಗಿ ಬರೆಯುತ್ತಾ ಇದ್ದಾನೆ. ನಿನ್ನ ಮೇಲೆ ಯಾರಾದರೂ ಸಭೆಯ ಹಿರಿಯರು ಕೈಗಳನ್ನಿಡುವಾಗ ಪ್ರವಾದನೆಯ ಮೂಲಕವಾಗಿ ನಿನ್ನ ಮೇಲೆ ಕೈಗಳನ್ನಿಟ್ಟು ನಿನ್ನನ್ನು ಆಶೀರ್ವದಿಸುತ್ತಾರೆ. ಆ ವರಗಳನ್ನು ನೀನು ಅಲಕ್ಷ್ಯ ಮಾಡಬೇಡ. ಆ ವರಗಳನ್ನು ನೀನು ಉಪಯೋಗಿಸು. ಆ ವರಗಳಲ್ಲಿ ನೀನು ಆಸಕ್ತನಾಗಿರು. ಆ ಸಮಯದಲ್ಲಿ ನೀನು ಅಭಿವೃದ್ಧಿ ಹೊಂದುತ್ತೆ, ಎಲ್ಲಾ ಜನರ ಮುಂದೆ ಪ್ರಸಿದ್ಧಿಯಾಗಿ ಕಾಣಿಸಿಕೊಳ್ಳುತ್ತೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಉಪದೇಶ ಮಾಡುವುದರಲ್ಲಿ ಆಸಕ್ತನಾಗಿರು. ಆ ಉಪದೇಶ ಮಾಡುವಾಗ ನಿನ್ನನ್ನು ನೀನು ಮತ್ತು ನಿನ್ನ ಉಪದೇಶ ಕೇಳುವವನು ರಕ್ಷಿಸುವನು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮಗೆ ಕೊಡಲ್ಪಟ್ಟಂತ ವರಗಳನ್ನು ನಾವು ಯಾವ ರೀತಿಯಾಗಿ ಉಪಯೋಗ ಮಾಡುತ್ತಾ ಇದ್ದೇವೆ? ನಮಗೆ ಕೊಡಲ್ಪಟ್ಟಂತ ವರಗಳಲ್ಲಿ ನಾವು ಆಸಕ್ತಿಯಿಂದ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ಉಪದೇಶದಿಂದ ನನ್ನ ಜೀವಿತ ರಕ್ಷಿಸಲ್ಪಡುತ್ತದೆ. ನನ್ನ ಉಪದೇಶ ಕೇಳುವವರು ಅವರ ಜೀವಿತವು ಕೂಡ ರಕ್ಷಿಸಲ್ಪಡುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ನನ್ನ ಉಪದೇಶ ಯಾವ ರೀತಿ ಆಗುತ್ತೆ? ಬೇರೆಯವರ ಜೀವಿತವನ್ನು ರಕ್ಷಿಸುವ ಹಾಗೆ, ನನ್ನ ಜೀವಿತವನ್ನು ರಕ್ಷಿಸುವ ಹಾಗೆ ಉಪದೇಶ ಮಾಡುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮಗೆ ಕೊಡಲ್ಪಟ್ಟಂತ ತಲಾಂತುಗಳು, ಸಭೆಯಲ್ಲಿ ಅನೇಕ ಜನರು ಸೇವಕರು ಬಂದು ನಿನಗೆ ಈ ವರ ಇದೆ, ನೀನು ಇದನ್ನು ಉಪಯೋಗ ಮಾಡು. ಸಭೆಯಲ್ಲಿ ಅನೇಕ ಹಿರಿಯರು ನೀನು ಈ ರೀತಿಯಾಗಿ ಮಾಡು, ಹೀಗೆ ಮಾಡು ಎಂಬುದಾಗಿ ನಮ್ಮ ವಿಷಯವಾಗಿ ಪ್ರಾರ್ಥನೆ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆ ಕಾರ್ಯಗಳನ್ನು ನಾವು ಮಾಡುತ್ತಾ ಅದರಲ್ಲಿ ಆಸಕ್ತರಾಗಿದ್ದುಕೊಂಡು ನಾವು ಜೀವಿಸುವಾಗ ಅಭಿವೃದ್ಧಿ ಹೊಂದುತ್ತೇವೆ, ಜನರ ಮುಂದೆ ಪ್ರಸಿದ್ಧವಾಗುತ್ತೇವೆ. ಅನೇಕ ಜನರು ನಾನು ಯಾಕೆ ಅಭಿವೃದ್ಧಿ ಹೊಂದುತ್ತಾ ಇಲ್ಲ, ನಾನು ಯಾಕೆ ಜನರಿಗೆ ಕಾಣಿಸುತ್ತಾ ಇಲ್ಲ ಎಂಬುದಾಗಿ ಅಂದುಕೊಳ್ಳುವಾಗ ಇದಕ್ಕೆ ಮುಖ್ಯವಾದ ಕಾರಣ ನಮಗೆ ಕೊಡಲ್ಪಟ್ಟಂತ ತಲಾಂತ ನಾವು ಉಪಯೋಗಿಸುತ್ತಾ ಇಲ್ಲ. ನಮಗೆ ಕೊಡಲ್ಪಟ್ಟಂತ ತಲಾಂತು ನಾವು ಯಾವಾಗ ಉಪಯೋಗ ಮಾಡುತ್ತೇವೋ ಆವಾಗ ದೇವರು ತಾನೇ ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ದೇವರು ತಾನೇ ನಮ್ಮನ್ನು ಪ್ರಸಿದ್ಧಿಪಡಿಸುತ್ತಾನೆ. ಉತ್ತಮ ರೀತಿಯಾಗಿ ನಮಗೆ ಕೊಡಲ್ಪಟ್ಟಂತ ಕೆಲಸದಲ್ಲಿ ನಾವು ನೀತಿಯಿಂದ ನಂಬಿಕೆಯಿಂದ ಕೆಲಸ ಮಾಡಿಕೊಳ್ಳೋಣ. ಆ ಕೆಲಸ ಮಾಡುವಾಗ ಸಭೆಯಲ್ಲಿ ಚೇರ್ ಹಾಕುವುದಾಗಿರ್ಬೋದು, ಸಭೆ ಕ್ಲೀನ್ ಮಾಡುವುದಾಗಿರ್ಬೋದು, ಸಭೆಯಲ್ಲಿ ಅನೇಕ ಕೆಲಸಗಳಿದೆ. ಪ್ರತಿಯೊಂದೊಂದು ಕೆಲಸಗಳಲ್ಲಿ ನಮಗೆ ಕೊಡಲ್ಪಟ್ಟಂತ ಕೆಲಸದಲ್ಲಿ ನಾವು ನಂಬಿಗಸ್ತರಾಗಿದ್ದು ಕೆಲಸ ಮಾಡುವಾಗ ದೇವರು ತಾನೇ ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ, ನಮ್ಮನ್ನು ಪ್ರಸಿದ್ಧಿಪಡಿಸುತ್ತಾನೆ. ಮತ್ತು ವಿಶೇಷವಾಗಿ ನಮ್ಮ ಉಪದೇಶದ ಮೂಲಕ ಅನೇಕ ಜನರ ಜೀವಿತ ರಕ್ಷಿಸಲ್ಪಡುತ್ತದೆ. ನನ್ನ ಜೀವಿತವು ಕೂಡ ರಕ್ಷಿಸಲ್ಪಡುತ್ತದೆ. ನಾವು ಆ ಉಪದೇಶದಲ್ಲಿ ಆಸಕ್ತರಾಗಿರಬೇಕು, ಎಚ್ಚರಿಕೆ ಉಳ್ಳವರಾಗಿರಬೇಕು. ನನ್ನ ಉಪದೇಶ ಯಾವ ರೀತಿಯಾಗುತ್ತೆ? ಈ ಲೋಕದಲ್ಲಿ ನಾಶನ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ, ಪಾಪದ ಜೀವಿತದಲ್ಲಿ, ಕತ್ತಲೆ ಜೀವಿತದಲ್ಲಿ ಇದ್ದಂತ ಮಕ್ಕಳಿಗೆ ನನ್ನ ಉಪದೇಶ ಅದು ನಿತ್ಯ ಜೀವದ ಕಡೆಗೆ ನಡೆಸುವಂತದಾಗಬೇಕು, ರಕ್ಷಣೆ ಕಡೆಗೆ ನಡೆಸುವಂತದಾಗಬೇಕು.
ನನ್ನ ಉಪದೇಶದಲ್ಲಿ ಯೇಸು ಕ್ರಿಸ್ತನ ಪ್ರೀತಿ, ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನವಾದನು, ಯೇಸು ಕ್ರಿಸ್ತನು ಈ ಲೋಕದ ಎಲ್ಲಾ ಜನರಿಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದಾನೆ, ಎಲ್ಲರನ್ನು ರಕ್ಷಿಸಿದ್ದಾನೆ ಎಂಬುದಾಗಿ ನನ್ನ ಉಪದೇಶದಲ್ಲಿ ಇರುವಂತದಾಗಿದೆ. ಈ ರೀತಿಯಾದ ಉಪದೇಶ ಕೇಳುವಾಗ ಅನೇಕ ಜನರು ರಕ್ಷಿಸಲ್ಪಡುತ್ತಾರೆ. ಈ ಉಪದೇಶದಲ್ಲಿ ನಾವು ಆಸಕ್ತರಾಗಿದ್ದು ನಮ್ಮ ಜೀವಿತವನ್ನು, ಲೋಕದಲ್ಲಿ ಇದ್ದಂತ ಜನರ ಜೀವಿತವನ್ನು ರಕ್ಷಿಸುತ್ತಾ ನಾವು ಜೀವಿಸುತ್ತವರಾಗಬೇಕು. ಒಂದು ವೇಳೆ ನಾವು ಉಪದೇಶ ಮಾಡುವಾಗ ಈ ಲೋಕದ ಜನರು ಕತ್ತಲೆಯಲ್ಲಿ ಜೀವಿಸುವಂತವರು ಆ ಉಪದೇಶವನ್ನು ಕೇಳಿದಾಗ ಕೂಡ ಅವರ ಮನಸ್ಸು ತಿರುಗಿಸಿಕೊಳ್ಳದೆ ಹೋದಾಗ ಅವರ ಜೀವಿತ ನಾಶನದಲ್ಲಿ ಹೋಗುವಂತದಾಗುತ್ತದೆ. ನಮ್ಮ ಜೀವಿತ ರಕ್ಷಿಸಲ್ಪಡುತ್ತದೆ. ನಾವು ಉಪದೇಶವನ್ನು ಮಾಡುತ್ತೇವೆ, ಆ ಉಪದೇಶವನ್ನು ಅನುಸರಿಸುತ್ತಾ ನಡೆಯುತ್ತೇವೆ, ನಮ್ಮ ಜೀವಿತ ರಕ್ಷಿಸಲ್ಪಡುತ್ತದೆ. ನಮ್ಮ ಉಪದೇಶ ಮಾಡುವಾಗ ಯಾರು ಕೇಳುತ್ತಾರೋ ಅವರು ಕೂಡ ರಕ್ಷಿಸಲ್ಪಡುತ್ತಾರೆ. ಅದರಂತೆ ನಡೆಯುವಾಗ ಅವರ ಕುಟುಂಬ, ಅವರ ಜೀವಿತ ಎಲ್ಲವೂ ಕೂಡ ರಕ್ಷಿಸಲ್ಪಡುತ್ತದೆ. ಈ ಒಂದು ದಿನದಲ್ಲಿ ನಮಗೆ ಕೊಟ್ಟಂತ ತಲಾಂಗುಗಳಲ್ಲಿ ನಾವು ಉಪದೇಶ ಮಾಡುವುದಕ್ಕೆ ಎಚ್ಚರಿಕೆಯಾಗಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಕ್ಕೆ ಆಶೀರ್ವದಿಸಲಿ. ಆಮೆನ್.